ಮದುವೆ ಮಾಡ್ಕೊಳ್ಳೋರು ಯಾರು ಏನು ಕೊಡಲ್ಲ. ಏನು ಬ್ಯಾಚುಲರ್ ಬೇರೆನೇ ಅಂತಂದ್ರೆ ಏನು ಹೇಳು? ಚಿತ್ರಾನ್ನ ನೋಡಿದ್ರಲ್ಲ ಮ್ಯಾಚ್. ಯಾರೆಲ್ಲ ನೀವು ಆರ್ ಸಿ ಬಿ ಫ್ಯಾನಿಗಿದ್ದಾರೆ ಅವರೆಲ್ಲ ಲೈಕ್ ಮಾಡಿ, ಫಾಲೋ. ನಮ್ಮ ಅಜ್ಜಿ ಹೆಣ್ಣೈಕ್ಳು 30 ವರ್ಷ ಆದ್ರೆ ಸಾಕು ಎಲ್ಲರೂ ಅಂಕಲ್ ಅಂಕಲ್ ಅಂತಾರೆ. ಬಣ ಲಾಸ್ಟಕ್ಕೆ ಹೋಗಿ ಹೋಗಿ ಬಾಂಡ್ಲಿಲಿ ಇರೋ ಅಂಕಲ್ಗಳನ್ನೇ ಮದುವೆ ಆಯ್ತವ. ಬಾಂಡ್ಲಿಯಾಗಿರೋ ಅಂಕಲ್ನೇ ಎಲ್ರಿಗೂ ಇವತ್ತು ಸಂಡೇ ಫ್ರೀಯಾಗಿ ಮುಗಿದು ಎಲ್ಲ ಬಟ್ಟವಾಗ್ದು. ಇವಾಗ ಒನೆಕ್ ಟೈಮ್ ಎಲ್ಲ ಬ್ಯಾಚುಲರ್ ಏನು ಮಾಡೋಕ್ಕಾಗಲ್ಲ. ಮದುವೆ ಮಾಡ್ಕೊಳ್ಳೋರು ಯಾರು ಏನು ಕೊಡಲ್ಲ. ಏನು ಮಾಡ್ತಾರೆ ಎಲ್ಲ ಹಣ ಆಸ್ತಿ ಕೇಳ್ತಾರೆ. ಏನೈಕ ಗೌರ್ಮೆಂಟ್ ಜಾಬ್ ಕೇಳ್ತಾರೆ. ಗೌರ್ಮೆಂಟ್ ಜಾಬ್ ಇರೋರಿಗೆ ಎಡ್ತಿರ್ ಸಾಕೋದು. ನಮಗೆಲ್ಲ ಹೆಣ್ಣು ಕೊಟ್ಟರೆ ನಮ್ಗೆ ಎಡ್ತಿರ್ ಸಾಕಲ್ಲ. ಅದಕ್ಕೆ ಅವ್ರು ಸವಾಸವೇ ಬೇಡ ಅಂದ್ಬಿಟ್ಟು ನೆಮ್ಮದಿಯಾಗಿ ಬ್ಯಾಚುಲರ್ ಒಳಗೆ ಬರ್ತೀನಿ. ಯಾಕೆ ಬೇಕು ನಮ್ಗೆ ಇವೆಲ್ಲ? ಜೀವನ ನೆಮ್ಮದಿಯಾಗೈತೆ. ನೋಡೋ ಮುಂದಕ್ಕೆ ನೆಮ್ಮದಿ ಹಿಂಗೆ ಜೀವನ ಸಾಗಿಸ್ಕೊಂಡು ಆರಾಮಾಗಿ ಹೊರಟೈತೀನಿ. ಬ್ಯಾಚುಲರ್ ಲೈಫ್ ಬೆಸ್ಟಾಗಿ ಐತಿ. ಇವಾಗ ಮದುವೆ ಮಾಡ್ಕೊಂಡು ಯಾವಾಗ ಬೇಕು ಅವೆಲ್ಲ ಶಿಕ್ಷೆ ಏನಿಲ್ಲ. ನೆಕ್ಸ್ಟ್ ನಮ್ಗೆ ಗೆತ್ತಲ್ಲ ಆರ್ ಸಿ ಬಿ ರಾತ್ರಿ ನೋಡಿದ್ರಲ್ಲ ಮ್ಯಾಚ್. ಯಾರೆಲ್ಲ ನೀವು ಆರ್ ಸಿ ಬಿ ಫ್ಯಾನಿಗಿದ್ದಾರೆ ಅವರೆಲ್ಲ ಲೈಕ್ ಮಾಡಿ, ಫಾಲೋ ಮಾಡಿ. ಜೈ ಆರ್ ಸಿ ಬಿ. ಚೆನ್ನಾಗಿ ಏನು ಮಾಡೋಕ್ಕಾಗಲ್ಲ. ಸೀಸನ್ ಲಾಸ್ಟ್ ಧೋನಿದು ಫೀಲಿಂಗ್ ಆಯ್ತು ಗೆಲ್ಬೇಕಿತ್ತು ಅಂತ. ಬಟ್ ಏನೂ ಮಾಡೋಕ್ಕಲ್ಲ. ನಮ್ಮ ಆರ್ ಸಿ ಬಿ ಫ್ಯಾನ್ ಬಿಟ್ಕೊಳಲ್ಲ. ನಮ್ಮ ಆರ್ ಸಿ ಬಿ ಅವರು ಹೊಡೆದು ಚೆಚ್ಕೊ ಓಡಾಯಿಸ್ಬಿಟ್ರು. ನಾಯಿಗೆ ಹೊಡೆದಂಗೆ ಹೊಡೆದ್ರು. ಜೈ ಆರ್ ಸಿ ಬಿ. ನಾವು ಇಲ್ಲಿಗೆ ಸಿಂಗಲಾಗಿ ಇದ್ಬಿಡ್ತೀವಿ. ಮರೋ ಸವಸ ಬೇಡ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ. ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ ಆದರೆ ತಾಳಿ ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ ಅಂತಾರೆ. ಯಾಕೆ ಬೇಕವೆಲ್ಲ? ನಮ್ಗೆ ನೆಮ್ಮದಿಯಾಗಿದ್ದೀವಿ. ಜೀವನ ನೆಮ್ಮದಿಯಾಗೈತೆ. ಆರಾಮಾಗಿರ್ತೀವಿ. ಏನೈತೀರ? ಎಲ್ರಿಗೂ ನಮಸ್ಕಾರ. ಇನ್ನೊಂದ್ಸರಿ ಹ್ಯಾಪಿ ಸಂಡೇ. ಸಂಡೇಗಿನ ಆರಾಮಾಗಿ ನೆಮ್ಮದಿಯಾಗಿ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಂಡು ಇವತ್ತೊಂದೆರಡು ಮ್ಯಾಚು IPL ಮ್ಯಾಚು ನೋಡ್ಕೊಂಡು ಎಂಜಾಯ್ ಮಾಡಿ. ಎಲ್ಲ ಮನೋರಂಜನೆ ಅಷ್ಟೇ. ಫ್ಯಾನ್ಸ್ಗಳು ಸುಮ್ಮನೆ ಅದನ್ನೇ ತಲೆಗೆ ಹಾಕೊಂಡು ಫ್ರೆಂಡ್ಶಿಪ್ ಹಾಳು ಮಾಡ್ಕೊಬಾರ್ದು ಯಾರೂ. ಇವತ್ತು ನಾವು ಒಟ್ಲಿ ಆರ್ ಸಿ ಬಿ ಫ್ಯಾನೇ. CSK ಫ್ಯಾನ್ ಅಂತೂ ಆಗಲ್ಲ. ಧೋನಿ ಇಷ್ಟಪಡ್ತೀವಿ, ಅವ್ರು CSK ಫ್ಯಾನ್ ಆಗಲ್ಲ. ಎಲ್ಲರೂ ತಿಂಡಿ ಮಾಡಿದ್ರೆ ಬೆಳಗ್ಗೆ ಸಂಡೇ ಸ್ಪೆಷಲ್ ಏನು ಮಾಡಿದ್ದಾರೆ? ನಾವು ಇವತ್ತು ಸಂಡೇ ಸ್ಪೆಷಲ್. ನಾವು ಬ್ಯಾಚುಲರ್ ಅಲ್ವಾ, ಬ್ಯಾಚುಲರ್ ಬಿರಿಯಾನಿ ಮಾಡ್ಕೊಂಡಿದ್ದೀವಿ. ಬ್ಯಾಚುಲರ್ ಬಿರಿಯಾನಿ ಅಂತಂದ್ರೆ ಏನು ಹೇಳು? ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿ ಬಟ್ಟೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ವಿಡಿಯೋ ಮಾಡ್ದವನೆ. ಖುಷಿ ಸುದ್ದಿ ಏನು ಗೊತ್ತು? ಇನ್ನೊಂದು ನಮ್ಮ ನಂದಿನಿ ಬ್ರ್ಯಾಂಡ್, ನಮ್ಮ ಸ್ಕಾಟ್ಲ್ಯಾಂಡ್ ವರ್ಲ್ಡ್ ಕಪ್ ಟೀಮ್ಗೆ ಇವಾಗ ಜೆರ್ಸಿಲಿ ಲೋಗೋ ಆಯ್ತದ. ಖುಷಿ ಪಡೋ ವಿಚಾರ ಅಲ್ವಾ? ಯಾರ್ಯಾರೋ ಏನೇನೋ ಮಾಡೋಕ್ಕೆ ಹೋದ್ರು. ಅಮೂಲ್ ಬ್ರ್ಯಾಂಡ್ನ ಎಲ್ಲ ಕಡೆ ಎಬ್ಬಿಸ್ಬೇಕು, ನಂದಿನಿ ಬ್ರ್ಯಾಂಡ್ ತೆಗೆದಾಕ್ಬೇಕು ಕರ್ನಾಟಕದಲ್ಲಿ ಅಂತ ಏನೇನೋ ಗಿಮಿಕ್ ಮಾಡಿದ್ರು. ಬಟ್ ಅದೆಲ್ಲ ಆಗಲ್ಲ. ನಮ್ಮ KMF ಎಷ್ಟು ದೊಡ್ಡದಾಗಿ ಬೆಳೆದೈತೆ ಅಂದರೆ ತುಂಬ ದೊಡ್ಡದಾಗಿ ಬೆಳೆದೈತೆ. ಜೈ KMF, ಜೈ ಕರ್ನಾಟಕ. ಮತ್ತು ನಿಮ್ಮಲ್ಲಿ ಇನ್ನೊಂದೇನು ಗೊತ್ತಾ ವಿಷಯ? ನಮ್ಮ ಅಜ್ಜಿ ಹೆಣ್ಣೈಕ್ಳು 30 ವರ್ಷ ಆದ್ರೆ ಸಾಕು ಎಲ್ಲರೂ ಅಂಕಲ್ ಅಂಕಲ್ ಅಂತಾರೆ. ಬಣ ಲಾಸ್ಟಕ್ಕೆ ಹೋಗಿ ಹೋಗಿ ಬಾಂಡ್ಲಿಲಿ ಇರೋ ಅಂಕಲ್ಗಳನ್ನೇ ಮದುವೆ ಆಯ್ತವ. ಬಾಂಡ್ಲಿಯಾಗಿರೋ ಅಂಕಲ್ನೇ. ಏನು ಹೇಳಮ್ಮ ಇವ್ರು ಹಣ ಬರ್ಕ ಮಾಡೋಕ್ಕಾಗಲ್ಲ. ಇವಾಗ ಏನಿದ್ರು ಹಣ ಆಸ್ತಿ ಇದ್ದವ್ರಿಗೆ ಹೆಣ್ಣು ಕೊಡ್ತಾರೆ. ನಮ್ಮ ಹತ್ರ ಏನಿಲ್ಲ, ಅದಕ್ಕೆ ಯಾರು ಹೆಣ್ಣು ಕೊಡ್ತಿಲ್ಲ. ನಮಗೆ ಬ್ಯಾಡ್ಲು ಬೇಡ, ನೀವು ಹೆಣ್ಣು ಕೊಡೋದು ಬೇಡ, ನಿಮ್ಮ ಸವಾಸನೂ ಬೇಡ. ಎಣ್ಣೆಕ ಸವಾಸನೂ ಬೇಡ. ನೆಮ್ಮದಾಗ ಜೀವನ ಸಖತ್ತಾಗಲ್ಲ.